ನಿಜವಾಗ್ಲೂ ಹೇಳ್ತಿದ್ದೀನಿ, ಯಾರು ನಿಮ್ಮ ಹುಡುಗಿ ಬಿಟ್ಟು ಹೋಗ್ಬೇಕು ಅನ್ಕೊಳ್ತಾಳೋ ಅವಳನ್ನ ದೇವರನ್ನಾಗಿ ಹೇಳ್ತಿದ್ದೀನಿ, ಕರ್ಕೊಂಬಂದು ಸಿನಿಮಾ ನೋಡ್ಸಿ. ನಮ್ಮ ತಾಯಿನಾಗ ನಿಮ್ಮ ಹುಡುಗಿ ನಿಮ್ಮನ್ನ ಬಿಟ್ಟೇ ಹೋಗಲ್ಲ. ಸೂಪರ್ ಆಗಿದೆ, ಸೂಪರ್ ಸ್ಟೋರಿ ಗೀರಿ ಎಲ್ಲ ಸೂಪರ್ ಆಗಿದೆ. ಔಟ್ ಆಫ್ 10 ಚೆನ್ನಾಗಿದೆ. ಫುಲ್ ಕಂಪ್ಲೀಟ್ ಚೆನ್ನಾಗಿದೆ. ಸಖತ್ತಾಗೈತೆ, ಸೂಪರ್ ಆಗೈತೆ. ಇನ್ನೊಂದ್ಸಲ ನೋಡ್ಬೋದು, ಅದಕ್ಕೇನು ಟೆನ್ಷನ್ ಇಲ್ಲ. ಅದು ಅವ್ರಿಗೆ ಮದುವೆ ಮಾಡ್ಕೋತಾರಲ್ಲ, ಮದುವೆ ಮಾಡ್ಕೊಂಡು ಕಿಸಿ ಕೈ ಬಿಟ್ಕಿಸಿ ಮತ್ತು ಲಾಸ್ಟಿಗೆ ಶಿವ ಅಂತ ಕಿಸಿ ಬರ್ತಾರಲ್ಲ, ಅದು ತುಂಬ ಇಷ್ಟ ಆಯಿತು. ಮೂವಿ ಸೂಪರ್. कन्नड़ हिंदी अच्छा है, हमको हीरो अच्छा करा, हीरो और हीरोइन एक्ट पूरा अच्छा करा, बहुत बढ़िया है, सुपर. ಚೆನ್ನಾಗೈತ್ರಿ ಎಲ್ಲ ಚೆನ್ನಾಗಿ ಹಾಂ ಭಾರಿ ಒಳ್ಳೆ ನೋಡ್ಬೋದು, ಚೆನ್ನಾಗಿ ಓಡ್ತೈತೆ ಅದೆಲ್ಲ ಹೇಳಿ. ಹಾಂ ಮ್ಯಾಮ್, ಫಸ್ಟ್ ಆಫ್ ಆಲ್ ಇದು ಲೈಫ್ ಟುಡೇ ಅಂತ ಇದೆ, ನಿಜವಾಗ್ಲೂ ಇದು ಲವ್ ಟುಡೇ ಅನ್ಬೋದು ಈ ಸಿನಿಮಾ. ರೈಟ್ ಫ್ರಮ್ ಬಿಗಿನಿಂಗ್ ಮೇಡಮ್ ಕಾಕ್ರೋಚ್ ಸುದಿ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಹೀರೋಯಿನ್ ಪಾತ್ರದ ಇಂಟ್ರಡಕ್ಷನ್ ಆಗಿರ್ಬೋದು, ಮ್ಯಾಮ್ ನಿಜವಾಗ್ಲೂ ಹೀರೋಯಿನ್ ಅಂತೂ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವರ ನಿಜವಾಗ್ಲೂ ಈ ಸಲ ಈ ಫಿಲ್ಮ್ಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸಿಗ್ಬೋದು ಅವರಿಗೆ. ಆಮೇಲೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಮೇಡಮ್. ಇದ್ರಲ್ಲಿ ತುಂಬ ಹೈಲೈಟ್ ಆಗಿರೋ ಒಂದು ಡೈಲಾಗ್ ಹೇಳ್ಬೇಕು ಅನಿಸ್ತೀನಿ, ಏನಂದರೆ ಸಾಯೋರಿಗೆ ಒಂದು ದಾರಿ ಆದರೆ ಸಾಧಿಸೋರಿಗೆ 1000 ದಾರಿ. ನಿಜವಾಗ್ಲೂ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಲವ್ಗಿಂತ ತುಂಬ ತೊಂದರೆ ಆದವರು ಈ ಸಿನಿಮಾ ಬಂದು ನೋಡಿದ್ರೆ ಯಾವುದು ನಿಜ, ಯಾವುದು ಹೆಂಗೆ ಇಂಡಿಪೆಂಡೆಂಟಾಗಿ ಬದುಕ್ಬೋದು, ನಿಜವಾಗ್ಲೂ ತುಂಬ ಒಳ್ಳೆ ಮೆಸೇಜ್ ಇದೆ. ನಿಜವಾಗ್ಲೂ ಲವ್ ಮಾಡೋರಾಗಿರ್ಬೋದು ಮತ್ತು ಅವ್ರ ತಂದೆ ತಾಯಿ ಆಗಿರ್ಬೋದು, ದಯವಿಟ್ಟು ಈ ಸಿನಿಮಾ ಬಂದು ನೋಡಬೇಕು, ಒಂದು ಒಳ್ಳೆ ಮೆಸೇಜ್ ಇದೆ ಮೇಡಮ್. ಆಮೇಲೆ ಈ ಪಾತ್ರದ ಸೆಲೆಕ್ಷನ್ಸ್ ಆಗಿರ್ಬೋದು, ತಬಲಾ ನಾನಿ, ಕಾಕ್ರೋಚ್ ಸುದಿ, ಆಮೇಲೆ ಶ್ರೀಧರ್ ಅವರ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಮತ್ತು ಸಾಂಗ್ಸು ಅಷ್ಟೇ, ನೀನೊಬ್ಬನೇ ಸಾಂಗ್ಸು ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಬರುವಂಥ ಒಂದು ಮೆಲೋಡಿ ಆಗಿರ್ಬೋದು ಮತ್ತು ಲವ್ ಫೇಲ್ಯೂರ್ ಸಾಂಗ್ ಇದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ನೀವೆಲ್ಲ ಪ್ರಮೋಟ್ ಮಾಡಿ, ದಯವಿಟ್ಟು ಎಲ್ಲರೂ ಬಂದು ನೋಡ್ಬೇಕು. ಸಿನಿಮಾ ನೆಕ್ಸ್ಟ್ ಲೆವೆಲು. ಸಿನಿಮಾ ಎಂತ ನೋಡ್ಬೇಕು ಗೊತ್ತಾ, ಈ ಫ್ರಾಡ್ಗಳು ಮಾಡ್ತಾರೆ ನೋಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಫ್ರಾಡ್ ಮಾಡೋ ಹುಡುಗಿಯರು ಫಸ್ಟ್ ಸಿನಿಮಾ ನೋಡಬೇಕು, ಜೀವನ ಹೆಂಗೆ ಹಾಳಾಗುತ್ತೆ ಅಂತ ಅಚ್ಚುಕಟ್ಟಾಗಿ ತೋರಿಸವ್ರೆ ಈ ಸಿನಿಮಾದಲ್ಲಿ. ನಾನು ಹೇಳೋದೇನು ಗೊತ್ತಾ, ಜೀವನದಲ್ಲಿ ಆಪ್ಷನ್ ಇಟ್ಕೊಂಡು ಯಾವತ್ತೂ ಲವ್ ಮಾಡಬಾರ್ದು, ಲವ್ ಮಾಡಬಾರ್ದು. ಶ್ರೀಮಂತನಿರೋ ಹುಡುಗನ ಪ್ರೀತಿಗೂ ಬಡವನ ಪ್ರೀತಿಗೆ ಏನು ವ್ಯತ್ಯಾಸ ಗೊತ್ತಾ? ಶ್ರೀಮಂತ ಶಿಕ್ಷಕರ ಜೊತೆ ಬೆಡ್ ಶೇರ್ ಮಾಡ್ತಾನೆ, ನಿಯತ್ತಾಗಿರೋನು ಒಬ್ಳಿಗೋಸ್ಕರ ಸಾಯೋವರೆಗೂ ಇರ್ತಾನೆ, ಅದೇ ನಿಜವಾದ ಪ್ರೀತಿ. ಯಾವಾಗಲೂ ಹೇಳ್ತೀನಿ, ನಮಗೆ ಕಾಲಿಗೆ ಏಟಾದಾಗಲೇ ಕಾಲು ಹೇಗೆ ನಡಿಬೇಕಂತ ಕಲಿಸ್ಕೊಡುತ್ತೆ. ಜೀವನದಲ್ಲಿ ಪ್ರೀತಿ ಮಾಡಿದಾಗ ಮೋಸ ಮಾಡಿದಾಗಲೇ ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ ಜೀವನದ ಬೆಲೆ ಅರ್ಥ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಂದು ತಂದೆ ತಾಯಿಗೂ ಹೇಳ್ತೀನಿ, ನಿಮ್ಮ ಮಕ್ಕಳ ಜೀವನ ಮಾತ್ರ ನೋಡಬೇಡಿ, ನಿಮ್ಮ ಮಕ್ಕಳು ಇಷ್ಟಪಡೋವ್ರ ಜೀವನ ನೋಡ್ಬೇಕು ನೀವು, ಅವನ ಜೀವನ ಏನಾಗುತ್ತೆ ಅಂತೇಳಿ. ಸುಮ್ಮನೆ ಪ್ರೀತಿ ಮಾಡೋದು, ಆಮೇಲೆ ಅವನ ಜೊತೆ ಇರೋವ್ರಿಗೆ ಮಾತ್ರ ಚೆನ್ನಾಗಿರೋದು, ಆಮೇಲೆ ಬಿಟ್ಬಿಟ್ಟು ಹೋಗ್ಬಿಡೋದು. ಪಾಪ ಅವನ್ನೆಲ್ಲ ಫುಟ್ಬಾಲ್ ಬಿದ್ದು ಅಲ್ಲೆಲ್ಲ ಬಾರಿಯಾಗಿ ಕುತ್ಕೊಂಡು ನೆನ್ಪಲ್ಲಿ ಸಾಯ್ತಾ ಇರ್ತಾನೆ. ಅಂಥ ಸೋಕಿಗೆ ಯಾಕೆ ಪ್ರೀತಿ ಮಾಡ್ತೀರಾ ನೀವು? ಅಂಥ ತಿರುಬಾಕಿ ಸೋಕಿಗೆ ಯಾಕೆ ಪ್ರೀತಿ ಮಾಡ್ತೀರಾ? ಪ್ರೀತಿ ಮಾಡಬೇಕು ಅಂದರೆ ಸಾಯೋವರೆಗೂ ಜೊತೆಗಿರ್ತೀರ ಅನ್ನಂಗಿದ್ರೆ ಮಾತ್ರ ಪ್ರೀತಿ ಮಾಡಿ, ಇಲ್ಲಾಂದರೆ ಪ್ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಮೋಸ ಮಾಡೋರು, ಜೀವನದಲ್ಲಿ ದುಡ್ಡಿನ ಆಸೆಗೋಸ್ಕರ ಇರೋರು ಬಂದು ಸಿನಿಮಾ ನೋಡಿ. ದುಡ್ಡಿಂದ ನಿಮ್ಗೇನು ಸಿಗಲ್ಲ, ನೆಮ್ಮದಿ ಸಿಗಲ್ಲ. ನಿಯತ್ತಾಗಿದ್ದರೆ ಸಾಯೋವರೆಗೂ ಪ್ರೀತಿ ಸಿಗುತ್ತೆ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನಿಯತ್ತಾಗಿರೋ ಹುಡುಗರಿಗೆ, ನಿಯತ್ತಾಗಿರೋನ್ಗೆ ಸಾಯೋವರೆಗೂ ಜೀವ ಕೊಡಿ. ನಿಮ್ಮನ್ನ ಸಾಯೋವರೆಗೂ ಜೀವನ ಇರೋವರೆಗೂ ಚೆನ್ನಾಗಿ ನೋಡ್ಕೊತೇನೆ. ನೆಕ್ಸ್ಟ್ ಲೆವೆಲ್ಲು ಚೆನ್ನಾಗಿ ತೋರಿಸವ್ರೆ. ಸಿನಿಮಾ ಅಂದ್ರೇನು, ಸಿನಿಮಾ ನೋಡಿ ಜನರು ಏನು ಕಲಿಬೇಕು ಅಂತ ಅಚ್ಚುಕಟ್ಟಾಗಿ ತೋರಿಸವ್ರೆ. ಇದೆಲ್ಲ ಯಾರು ನೋಡ್ಬೇಕು ಗೊತ್ತಾ? ತಂದೆ ತಾಯಿಗಳು ಮಾತು ಕೆಟ್ಕೊಂಡು ನಿಯತ್ತಾಗಿರೋ ಹುಡುಗನಿಗೆ ಮೋಸ ಮಾಡೋಗ್ತಾರೆ ನೋಡಿ, ಇನ್ನೊಂದು ಮದುವೆ ಆಗ್ತಾರೆ ನೋಡಿ, ಅಂಥವ್ರು ನೋಡಿ ಕಲಿಬೇಕು ಇದನ್ನು. ನೆಕ್ಸ್ಟ್ ಲೆವೆಲ್ ತುಂಬ ಚೆನ್ನಾಗಿದೆ. ಬ್ರೇಕ್ ಲವರ್ಸ್ ಅಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ, ಯಾರು ನಿಮ್ಮ ಹುಡುಗಿ ಬಿಟ್ಟು ಹೋಗ್ಬೇಕು ಅನ್ಕೊಳ್ತಾಳೋ ಅವಳನ್ನ ದೇವರನ್ನಾಗಿ ಹೇಳ್ತಿದ್ದೀನಿ, ಕರ್ಕೊಂಬಂದು ಸಿನಿಮಾ ನೋಡಿಸಿ. ನಮ್ಮ ತಾಯಿನಾಗ ನಿಮ್ಮ ಹುಡುಗಿ ನಿಮ್ಮನ್ನ ಬಿಟ್ಟೇ ಹೋಗಲ್ಲ. ಸಿನಿಮಾ ಓವರ್ ಆಲ್ ತುಂಬ ಚೆನ್ನಾಗಿದೆ. ಸಿನಿಮಾ ಅನ್ನೋದಕ್ಕಿಂತ ಇಟ್ಸ್ ಆ್ಯಕ್ಚುಲಿ ರಿಯಲ್ ಲೈಫ್, ನೀವೇ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಇಟ್ ಈಸ್ ನಾಟ್ ಏನೋ ಒಂದು ಯಾರೋ ಒಬ್ಬ ಸೂಪರ್ ಹೀರೋ ಅಥವಾ ಬೇರೆ ಏನೋ ಅಲ್ಲ. ಇಟ್ಸ್ ಅ ಕಾಮನ್ ಮ್ಯಾನ್ಸ್ ಮೂವಿ, ಕಾಮನ್ ಸ್ಟೋರಿ. ನಾವು ದಿನ ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ಗಳೇ. ಸೊ ಇಟ್ಸ್ ಎಲ್ಲರೂ ರಿಲೇಟ್ ಮಾಡ್ಕೊತಾರೆ. ಒಂದು ತಂದೆ ತಾಯಿ ಆಗಲಿ ಅಥವಾ ಒಂದು ಲವರ್ ಆಗಲಿ, ಒಬ್ಬ ಹುಡುಗ ಆಗಲಿ ಅಥವಾ ಮದುವೆ ಆಗಿರೋ ಹುಡುಗನೇ ಆಗಲಿ, ರಿಲೇಟ್ ಮಾಡ್ಕೊತಾರೆ. ಓ ಇದೆಲ್ಲ ಇದೆಯಾ, ಇದೆಲ್ಲ ಆಗುತ್ತಾ ಅನ್ನೋದು. ಪ್ಲಸ್ ಒಂದು ಥಾಟ್ ಪ್ರೊಸೆಸ್ ತಲೆಯಲ್ಲಿ ಬರುತ್ತೆ. ಆ್ಯಂಡ್ ಓವರ್ ಆಲ್ ಎಲ್ಲರೂ ಯೋಚನೆ ಮಾಡಬೇಕಾಗಿರೋ ವಿಚಾರ ಹೇಗೆ ಏನು. ಬಿಕಾಸ್ ಇವಾಗ ಸಮಾಜ ತುಂಬ ಚೇಂಜ್ ಆಗ್ತದೆ. ಮುಂದಿನ ಕಾಲದಲ್ಲಿ ಯಾರೋ ಅರೇಂಜ್ ಮ್ಯಾರೇಜ್ ನೋಡಿ ಮದುವೆ ಅದೆಲ್ಲ ಇಲ್ಲ. ಇವಾಗ ಹುಡುಗಿರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು
ಏನು ಮಾಡ್ತಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಏನು ಅಡ್ವಾಂಟೇಜ್ ಇದೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಏನು ಸಾಧಿಸ್ಬೋದು ಅನ್ನೋದು ಓವರ್ ಆಲ್ ಸಮರಿ. ಬಟ್ ಎಲ್ಲರೂ ಬಂದು ನೋಡಬೇಕು ಮೂವಿ. ಇಟ್ಸ್ ನಾಟ್ ಲೈಕ್ ಏನೋ ಎಲ್ಲರೂ ಮಾಡ್ತಾರಲ್ಲ, ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಆಲ್ ದಿ ಬೆಸ್ಟ್ ಫಾರ್ ದಿ ಟೀಮ್. ಮೂವಿ ತುಂಬ ಚೆನ್ನಾಗಿದೆ. ಸಿನಿಮಾಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಸ್ ದಿ ಹೀರೋ, ಆ್ಯಕ್ಚುಲಿ ಮ್ಯೂಸಿಕ್ ಹೀರೋ. ಮ್ಯೂಸಿಕ್ 3 ಸಾಂಗ್ ಅಲ್ಟಿಮೇಟ್. ಕೆಲವೊಂದು ಆ್ಯಕ್ಷನ್ ಸೀನಲ್ಲಿ, ಥಿಯೇಟರ್ ಸೀನ್ ಆ್ಯಕ್ಷನ್ ಸೀನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಸಮ್ ಆಗಿದೆ. ಆಮೇಲೆ ಅಲ್ಲಲ್ಲಿ ಬರೋ ಮ್ಯೂಸಿಕ್ ಯು ಸ್ಟೇಸ್ ವಿತ್ ಯು. ಸೊ ಮ್ಯೂಸಿಕ್ ಹೀರೋ, ಸ್ಟೋರಿ ಹೀರೋ. ಅಪಾರ್ಟ್ ಫ್ರಮ್ ದಟ್ ಹೀರೋನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಹೀರೋಯಿನ್ನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ನಾಣಿ ಸರು ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರ್ ಆಲ್ ಎಲ್ಲರೂ ಎಫರ್ಟು ಕಾಣಿಸುತ್ತೆ. ಸೊ ಇಟ್ಸ್ ಅ ಸಕ್ಸಸ್ಫುಲ್ ಮೂವಿ ಅನಿಸ್ತಾ. ಸಖತ್ತಾಗಿತ್ತು. ಏನೇನು ಇಷ್ಟ ಆಯಿತು? ನನಗೆಲ್ಲ ಇಷ್ಟ ಆಯಿತು, ಎಲ್ಲನೂ ಚೆನ್ನಾಗಿತ್ತು. ಚೆನ್ನಾಗಿತ್ತು, ಏನೇನು ಇಷ್ಟ ಆಯಿತು? ಎಲ್ಲ ಇಷ್ಟ ಆಯಿತು. ಎಲ್ಲ ಇಷ್ಟ ಆಯಿತಾ? ಹೇಗನ್ಸಿಲ್ಲ ಮೇಡಮ್ ಸೂಪರ್ ಆಗಿದೆ ಫಿಲಿಮು, ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ನಿಮ್ಮ ಮಕ್ಕಳ ಫ್ಯೂಚರ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮಕ್ಕಳ ಬಗ್ಗೆ ಯಾವ ಥರ ನಿರ್ಧಾರ ತೊಗೊಬೇಕು ಅನ್ನೋದು ಈ ಥರ ಫಿಲಿಮ್ ನೋಡಿದಾಗ ಗೊತ್ತಾಗುತ್ತೆ. ಯಾರೂ ಮನೇಲಿ ಇರಬೇಡಿ, ಫಿಲಮ್ ನೋಡಿ ಬಂದು. ಸೂಪರ್ ನಾವು ಆಗಲೇ ಮಾತಾಡ್ದೋ, ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಫಿಲ್ಮು. ಫಸ್ಟ್ ಟೈಮನ್ನು ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಆಲ್ ದ ಬೆಸ್ಟ್. ಚೆನ್ನಾಗಿತ್ತು ಮೇಡಮ್, ಭಾಳ ಚೆನ್ನಾಗಿದೆ. ಫಿಲಮ್ ನೋಡ್ಬೇಕಂದ್ರೆ ನಮ್ಮ ಏಜಿಗೆ ನಾವೇನಂದ್ರೆ ಭಾಳ ಚೆನ್ನಾಗಿತ್ತು ಮೇಡಮ್, ಖುಷಿ ಆಯಿತು. ಏನೇನು ಇಷ್ಟ ಆಯಿತು ಸಿನಿಮಾದಲ್ಲಿ? ಲಾಸ್ಟ್ ಮೂವಿ ಚೆನ್ನಾಗಿತ್ತು. ಸೆಂಟ್ರಲ್ಲಿ ನೋಡೋಕೆ ಅರ್ಧದಲ್ಲಿ ಭಾಳ ಚೆನ್ನಾಗಿತ್ತು, ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಮೂವಿ. ಸೊ ಆ್ಯಸ್ ಯೂಶಲ್ ಇವಾಗ ಏನು ನಡೀತಾ ಇದೆ ಈ ರಿಯಾಲಿಟಿಯಲ್ಲಿ ಮೂವಿ ಇರೋದು. ಸೊ ಈ ಜನ್ರೇಷನ್ಗೆ ತಕ್ಕಂಗೆ ಮೂವಿ ಇದೆ, ಚೆನ್ನಾಗಿದೆ, ನೋಡ್ಬೋದು. ಏನೇನು ಇಷ್ಟ ಆಯಿತು ಬೇರೆ? ಎಲ್ಲ ಇಷ್ಟ ಆಯಿತು. ಈ ಜನ್ರೇಷನ್ಗೆ ಏನು ಬೇಕಿದೆಯೋ ಎಲ್ಲನೂ ಕತೆ ಎಲ್ಲನೂ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಸ್ಟೋರಿ ಲೈನ್ ತುಂಬ ಚೆನ್ನಾಗಿದೆ. ಈವನ್ ನನಗೆ ಗೊತ್ತಿರಲಿಲ್ಲ, ಕ್ಲೈಮ್ಯಾಕ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನ್ಯೂ ಕಮರ್ಸ್ ಅನ್ನಂಗೆ ಆದಿತ್ಯ, ಕಿರಣ್ ಆಗಲಿ ಯಾರಾಗಲಿ ಇದಾಗಿಲ್ಲ, ಔಟ್ ಆ್ಯಂಡ್ ಔಟ್ ಸೂಪರ್, 100% ತುಂಬ ಚೆನ್ನಾಗಿದೆ. ಎಲ್ಲ ಥಿಯೇಟರ್ಸಿಗೆ ಬಂದು ನೋಡಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲವರ್ ಈ ಮೂವಿ ನೋಡಿದರೆ ಒಂದು ಮೆಸೇಜ್ ಇದೆ. ಪಕ್ಕಾ ಜೆನ್ಸಿ ಅವರಂತಿಲ್ಲ, ಹೋಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ತುಂಬ ಒಳ್ಳೆ ಮೆಸೇಜ್ ಇದೆ, ಬಂದು ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು, ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾನ ನೋಡಬೇಕು. ಬಂದು ನೋಡಿ. ಲೈಫ್ಗೆ ಲವ್ ಎಷ್ಟು ಮುಖ್ಯ, ಲವ್ಗೆ ಲೈಫ್ ಎಷ್ಟು ಮುಖ್ಯ ಅನ್ನೋದು ಸಿನಿಮಾದಲ್ಲಿ ಎಮೋಷನಲ್ ಮೂಲಕ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ತುಂಬ ಪ್ರೊಫೆಷನಲ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ಓವರ್ ಇಟ್ ಇಸ್ ಸೂಪರ್ ಮೂವಿ. ಆಕ್ಟರ್ ಆಗಿ ಫಸ್ಟ್ ಮೂವಿ. ಹೌದು, ಅದು ಆ್ಯಕ್ಚುಲಿ ಫಸ್ಟ್ ಮೂವಿ ಥರ ಅನ್ನಿಸ್ತಾನೆ ಇಲ್ಲ. ಈವನ್ ನನಗೂ ಕೂಡ, ನಾನು ಮನೇಲಿ ಯಾವತ್ತೂ ನೋಡಿಲ್ಲ, ಬಟ್ ಅನಿಸಿಲ್ಲ. ಅಂದರೆ ಅವನೇ ಬರೆದಿರೋದ್ರಿಂದ ಅವನು ಒಂದೊಂದು ಸೀನ್ ಕೂಡ ಜೀವಿಸಿ ಆ್ಯಕ್ಟ್ ಮಾಡಿದ್ದಾನೆ. ಸೊ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಕೂಡ ಇದೆ. ಅಪ್ಪ ಮಗಳ ಬಾಂಡಿಂಗ್ ಹೆಂಗಿತ್ತು ನನಗೆ? ತುಂಬ ಸೇಮ್ ನಮ್ಮ ಮನೇಲಿ ನನ್ನ ತಂದೆ ಬಾಂಧವ್ಯ ಏನಿತ್ತೋ ಅದನ್ನು ನೋಡಿ ಅವನು ಮಾಡಿದ್ದಾನೆ ಅನಿಸುತ್ತೆ. ನಾನು ಯಾವಾಗಲೂ ಅಪ್ಪ ಅಪ್ಪ ಅಂತ ಇರ್ತೀನಿ, ಅವನು ಯಾವಾಗಲೂ ಅಮ್ಮ ಅಮ್ಮ ಅಂತ ಇರ್ತಾನೆ. ಸೊ ಮನೇಲೂ ಕೂಡ ಹಾಗೆ ಇರೋದು. ಸೊ ಅದನ್ನೇ ಜೀವಿಸಿ ಅವನು ಕೂಡ ಬರ್ದಿದ್ದಾನೆ. ನನಗೆ ತುಂಬ ಕನೆಕ್ಟ್ ಆಯಿತು. ನಮ್ಮ ಅಪ್ಪ ಪಕ್ಕದಲ್ಲೇ ಇದ್ದರು. ಸೊ ನನಗೆ ಅಪ್ಪ ಮಗಳ ಬಾಂಧವ್ಯ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಲೇಖಾಚಂದ್ರ ಅವರು, ನಾಣಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ಜನ್ರೇಷನ್ಗೆ ಈ ಸ್ಟೋರಿ ಬೇಕೇ ಬೇಕಿತ್ತು. ಈಗಿನ ಜನ್ರೇಷನ್ ಪೇರೆಂಟ್ಸಿಗೆ ಕೂಡ ಬೇಕು, ಈಗಿನ ಜನ್ರೇಷನ್ ಯೂತ್ಸಿಗೆ ಕೂಡ ಬೇಕು, ಟೀನೇಜರ್ಸಿಗೆ ಕೂಡ ಬೇಕು. ಆಲ್ ದ ಜನ್ರೇಷನ್ ಅವ್ರಿಗೆ ಈ ಮೆಸೇಜು ಬೇಕೇ ಬೇಕು. ಲೈಫ್ ಎಷ್ಟು ಮುಖ್ಯ, ಲೈಫ್ಗೆ ಲವ್ ಎಷ್ಟು ಮುಖ್ಯ ಅಂತ ಎಲ್ಲ ಇಷ್ಟ ಆಯಿತು. ಪ್ರತಿಯೊಂದು ಆ್ಯಕ್ಟಿಂಗಿಂದ ಹಿಡಿದು ಎಲ್ಲ ಪಾತ್ರದವರು ಎಲ್ಲ ಇಷ್ಟ ಆಯಿತು. ಸಿನಿಮಾನೂ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ಒಂದು ಸಬ್ಜೆಕ್ಟ್ ಒಳ್ಳೆ ಮೆಸೇಜ್. ಮೊದಲನೇ ಸಿನಿಮಾ ಒಳ್ಳೆಯದಾಗಲಿ, ಚೆನ್ನಾಗಿ ಓಡಲಿ, ಖುಷಿಯಾಗುತ್ತೆ. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ, ಸಬ್ಜೆಕ್ಟ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾನೆ. ಮೊದಲನೇ ಸಿನಿಮಾಗೆ ಮಾಡಿದ್ದಾನೆ, ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಮಾಡ್ಬೋದು, ಮಾಡಲಿ, ಚೆನ್ನಾಗಿರಲಿ, ಒಳ್ಳೆಯದಾಗಲಿ. ಹೌದು, ಡೈಲಾಗೆಲ್ಲ ಚೆನ್ನಾಗಿದೆ, ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ, ಪ್ರತಿಯೊಂದು ಪಿನ್ ಟು ಪಿನ್ ಚೆನ್ನಾಗಿದೆ. ಇದು ಜನಗಳಿಗೊಂದು ಮೆಸೇಜ್, ಎಲ್ಲರಿಗೊಂದು ಮೆಸೇಜ್. ಈ ಥರ ಲವ್ ಸಬ್ಜೆಕ್ಟ್ನಲ್ಲಿ ಏನಾಗುತ್ತೆ, ತಂದೆ ತಾಯಿ ಹೇಳ್ದಂಗೆ ಕೇಳೋದು ಒಳ್ಳೆಯದಾ, ಲವರ್ ಹೇಳೋದು ಕೇಳ್ತಾ, ಗಂಡ ಹೇಳೋದು ಕೇಳೋದ, ಯಾವುದು ಅಂತ ಅವರೇ ಆರಿಸ್ಕೋಬೇಕು. ಅದು ಓಕೆ, ತುಂಬ ಚೆನ್ನಾಗಿದೆ. ಓಕೆ, ಇನ್ನೂ ಕೂಡ ಒಂದು ಹೆಣ್ಮಗಳಿದ್ದಾರೆ. ಸೊ ಅಪ್ಪ ಮಗಳು ಬಾಂಡಿಂಗ್ ನೋಡಿದಾಗ ಏನು ಅನಿಸ್ತು? ತಂದೆ ಮಗಳಿಗೆ ಬಾಂಡಿಂಗ್ ಇದ್ದೇ ಇರುತ್ತಲ್ವ, ಮಗಳಿಗೂ ತಂದೆಗೂ ಯಾವತ್ತೂ ಪ್ರೀತಿ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ಹೇಗೆ ಅನಿಸ್ತು ಸಿನಿಮಾ ನೋಡಿ? ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಫಿಲಮು, ತುಂಬ ಚೆನ್ನಾಗಿದೆ. ಮತ್ತು ನನ್ನ ಮಗನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ದೊಡ್ಡ ಸ್ಕ್ರೀನಲ್ಲಿ ನೋಡಿ ತುಂಬ ಖುಷಿ ಆಯಿತು. ತುಂಬ ಅವನು ಆಸೆ ಪಟ್ಟಿದ್ದ ಅವತ್ತಿಂದ, ಒಂದು 10 ವರ್ಷದಿಂದ ಅದಕ್ಕೋಸ್ಕರನೇ ಕಷ್ಟಪಟ್ಟಿದ್ದ. ಇವತ್ತು ಅವನು ಇದಾಯಿತು.
ಇದೆಯಾ? ಪ್ರದೀಪ್ ಸರ್ ಅವ್ರಿಗೆ ನನ್ನ ಕಡೆಯಿಂದ ಕೃತಜ್ಞತೆ ಹೇಳಬೇಕು. ತುಂಬ ಚೆನ್ನಾಗಿದೆ ಮತ್ತು ತುಂಬ ಎಮೋಷನ್ ಆಗೂ ಇದೆ. ಅಂದರೆ ಎಲ್ಲ ಕತೆಗಳಿಗಿಂತ ಈ ಕತೆ ತುಂಬ ಡಿಫ್ರೆಂಟ್ ಆಗೈತೆ. ಯಾರಿಗೂ ಅನಿಸ್ತಾ ಇರಲಿಲ್ಲ. ಕ್ಲೈಮ್ಯಾಕ್ಸ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನೇನು ಮುಗಿತಾ ಇದೆ ಅಂದರೆ ಮತ್ತೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಚೆನ್ನಾಗಿ ಆಸೆ ಆಯ್ತಾ ಮಗ ಹೀರೋ ಆಗಬೇಕು ಅಂತೆಲ್ಲ? ಹಾಂ ಆಸೆ ಇತ್ತು. ಮತ್ತು ಅವನು ಅದು ಬಿಟ್ಟು ಬೇರೆ ಅದಕ್ಕೆ ಬರ್ತಾ ಇಲ್ಲ. ಇದರಲ್ಲೇ ಇರಬೇಕು ಅನ್ನೋದೇ ಇದೆ. ಹಾಗಾಗಿ ಖುಷಿ ಆಯಿತು. ಬೇರೆ ಏನೇನು ಇಷ್ಟ ಆಯಿತು ಅಮ್ಮ ಸಿನಿಮಾದಲ್ಲಿ? ಎಲ್ಲ ಡೈಲಾಗ್ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಸಾಂಗ್ ಚೆನ್ನಾಗಿದೆ, ಡೈಲಾಗ್ಸ್ ಇದೆ, ಮ್ಯೂಸಿಕ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಮನಸ್ಸಲ್ಲಿ ಉಳ್ಕೊಳ್ಳೋವಂಥ ಸಾಂಗ್ಗಳು ಇವಾಗ ಬರ್ತಾ ಇರೋ ಕೆಲವು ಜ್ಞಾಪಕನೇ ಇರಲ್ಲ. ಈ ಫಿಲಮಲ್ಲಿ ಬರ್ತಾ ಇರೋ ಸಾಂಗ್ಗಳು ಉಳ್ಕೊಳ್ಳುತ್ತೆ ಮನಸ್ಸಲ್ಲಿ. ಚೆನ್ನಾಗಿದೆ. ಸಿನಿಮಾ ತುಂಬ ಸೂಪರಾಗಿದೆ. ನೋಡುವಂಥ ಸಿನಿಮಾ. ರವಿಚಂದ್ರನ್ ಅವಾಗೇನು ಲವ್ ಸಾಂಗ್ ಮಾಡ್ಕೊಂಡು ಮೂವಿ ಮಾಡ್ತಾಯಿದ್ರು ಅದೇ ಥರ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ನೀರು ಬರುತ್ತೆ, ನಗನೂ ಬರುತ್ತೆ. ನೋಡುವಂಥ ಫಿಲಿಮಿ ಮೇಡಮ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹೇಗನ್ಸು ಮ್ಯಾಮ್ ಸಿನಿಮಾ? ಮೇಡಮ್ ತುಂಬ ಅಲ್ಟಿಮೇಟು. ಸಿನಿಮಾದ ಬಗ್ಗೆ ಮಾತಾಡೋಂಗೆ ಇಲ್ಲ ಎರಡು. ಯಾಕೆ ಅಂತ ಹೇಳಿದ್ರೆ ಒಂದು ಪ್ಲೇಸ್ ಆಗಿರ್ಬೋದು, ಒಂದು ಇವಾಗಿನ ಸಿಚುವೇಷನಲ್ಲಿ ಹೆಂಗಿರ್ತಾರೆ ಹೆಣ್ಮಕ್ಳುಗಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅನ್ನೋದೊಂದು ಒಂದು ಮೆಸೇಜ್ ತೋರಿಸಿದ್ದಾರೆ ಹೀರೋಯಿನು. ಮತ್ತು ಹೀರೋ ಫಸ್ಟ್ ಆಫ್ ಆಲ್ ಇವಾಗ ಹೊಸ್ದಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಎಲ್ಲ ನೋಡೋ ಅಂಥ ಮೂವಿ ಮೇಡಮ್. ಮೆಸೇಜ್ ತುಂಬ ಇದೆ ಇದರಲ್ಲಿ. ತಿಳ್ಕೊಬೇಕಾದಂಥದ್ದು ತಂದೆ ತಾಯಿಗಳಾಗಿರ್ಬೋದು ಅಥವಾ ಮಕ್ಕಳೇ ಆಗಿರ್ಬೋದು ತಿಳ್ಕೊಳ್ಳೋ ಅಂಥ ತುಂಬ ಇದೆ. ಎಲ್ಲ ಬಂದು ಥಿಯೇಟ್ರಿಗೆ ಫಿಲಮ್ ನೋಡಿ ದಯವಿಟ್ಟು. ತುಂಬ ಚೆನ್ನಾಗಿದೆ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಫಿಲಮ್ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೇಡಮ್. ಸೂಪರಾಗಿದೆ ಮೂವಿ ಅಂತೂ. ಎಕ್ಸ್ಟ್ರಾಆರ್ಡಿನರಿ ಮೂವಿ ಇದು. ಎಲ್ಲರೂ ಕುಟುಂಬ ಸಮೇತ ಬಂದು ನೋಡುವಂಥ ಮೂವಿ. ನಾವಂತೂ ಮೂವಿ ನೋಡಿ ಎಂಜಾಯ್ಮೆಂಟ್ ಮಾಡಿದ್ದೀವಿ. ಈಗಿನ ಪೀಳಿಗೆಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತಂದೆ ತಾಯಿನ ಯಾವ ಥರ ನೋಡ್ಕೋಬೇಕು, ಅವ್ರ ಪ್ರೀತಿ ಯಾವ ಥರ ಗಳಿಸ್ಕೋಬೇಕು, ಮತ್ತು ಪ್ರೀತಿ ಮಾಡಿದ್ಮೇಲೆ ಯಾವ ಥರ ಕೈ ಬಿಡಬಾರ್ದು, ಜೀವನ ಅಂದರೆ ಏನು, ಒಂದು ನಡವಳಿಕೆ ಯಾವ ಥರ ಇರಬೇಕು ಅಂತ ಒಂದು ಮೂವಿ ಇದು ಚೆನ್ನಾಗಿದೆ. ಹಾಗಾಗಿ ನೀವು ಕುಟುಂಬ ಸಮೇತ ಬಂದು ಈ ಮೂವಿ ನೋಡಿರಿ. 100 ಡೇಸ್ ಸೂಪರ್ ಡೂಪರ್ ಹಿಟ್ಟು. ಇದಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ ಮೂವಿ ಅಂತೂ. ನಮ್ಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಮತ್ತೆ ಬರ್ತೀವಿ, ಮತ್ತೆ ನೋಡ್ತೀವಿ ಮೂವಿ. ಹೌದು ಮೇಡಮ್. ಯಾರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು? ಹೀರೋಯಿನ್ ಇಬ್ಬರದು ಎಕ್ಸ್ಟ್ರಾರ್ಡಿನರಿ ಇದೆ. ಅಂದರೆ ಎಲ್ಲರ ಕ್ಯಾರೆಕ್ಟರು ಸಮೇತನೂ ಒಬ್ಬೊಬ್ರದ್ದು ಒಂದೊಂದು ರೀತಿ ಆ್ಯಂಗಲಲ್ಲಿ ಚೆನ್ನಾಗಿದ್ದಾರೆ. ಡೈರೆಕ್ಟ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಲೊಕೇಶನ್ ಆಗಿರ್ಬೋದು, ಆ ಒಂದು ಸಾಂಗ್ಸ್ ಆಗಿರ್ಬೋದು, ಆ ಒಂದು ಡೈಲಾಗ್ ಆಗಿರ್ಬೋದು, ಯಾವ್ಯಾವ ಸ್ಟೇಜ್ಗೆ ಯಾವ್ಯಾವ ಥರ ಇಡಬೇಕು ಅನ್ನೋದನ್ನು ಈ ಮೂವಿಯಲ್ಲಿ ಚೆನ್ನಾಗಿ ಇಟ್ಟಿದ್ದಾರೆ. ಕನ್ನಡ ಭಾಷೆ ಉಳಿಸಿ, ಕನ್ನಡ ಮೂವಿಗಳನ್ನು ಉಳಿಸಿ ಅನ್ನೋದಕ್ಕೆ ಇದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಎಲ್ಲರೂ ಸೇರಿ ಕನ್ನಡ ಭಾಷೆನ ಉಳಿಸಿ ಅನ್ನೋದಕ್ಕೆ ಇದೊಂದು ಮಾರ್ಗದರ್ಶನ. ಈಗಿನ ಪೀಳಿಗೆಗೆ ಒಳ್ಳೆ ಮೆಸೇಜ್ ಇದೆ. ಯೂತ್ ಯಾವ ಥರ ಇರಬೇಕು, ಯೂತ್ ಯಾವ ಥರ ಇರಬೇಕು, ದುಡ್ಡು ಮರೆ ಹೋಗ್ಬೇಡ್ರಿ, ಪ್ರೀತಿ ಮರೆ ಹೋಗಿ ತಂದೆ ತಾಯಿಗೆ ಒಂದು ಬೆಲೆ ಕೊಡಿ ಅನ್ನೋದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹಾಗಾಗಿ ಸೂಪರ್ ಡೂಪರ್ ಆಗಿದೆ ಮೇಡಮ್. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಥ್ಯಾಂಕ್ ಯು.